ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬವು ಯಾವ ದಿನ ಬಂದಿದೆ, ಆವಾಗ ಆಚರಣೆ ಮಾಡಬೇಕು? ಆಗಸ್ಟ್ 21ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ ಆಗಸ್ಟ್ 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕಾ? ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ತಿಥಿಯು ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇಗೆ, ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ವರಮಹಾಲಕ್ಷ್ಮಿ ವ್ರತಕಥೆ ಹಾಗೂ ವರಮಹಾಲಕ್ಷ್ಮಿ ಪೂಜಾ ವಿಧಾನದ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ನೇ ಸಾಲಿನ ವರಮಹಾಲಕ್ಷ್ಮಿ ಹಬ್ಬವನ್ನು, ವರಮಹಾಲಕ್ಷ್ಮಿ ವ್ರತವನ್ನು ಪಂಚಾಂಗ ಮತ್ತು ಧಾರ್ಮಿಕ ನಿಯಮಗಳ ಪ್ರಕಾರ 2026ನೇ ಸಾಲಿನಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಆಚರಣೆ ಮಾಡುತ್ತೇವೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಅತ್ಯಂತ ಹತ್ತಿರವಿರುವ ಶುಕ್ರವಾರದಂದು ಈ ವ್ರತವನ್ನು ಆಚರಣೆ ಮಾಡುತ್ತೇವೆ. 2026ರ ವರಮಹಾಲಕ್ಷ್ಮಿ ಹಬ್ಬದ ನಿಖರ ದಿನಾಂಕ ಮತ್ತು ಆಚರಣೆಯ ಕುರಿತಾದ ಸಂಪೂರ್ಣ ಗೊಂದಲ ಪರಿಹಾರವನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಪೂಜಾ ಮುಹೂರ್ತ ಸಮಯಗಳು. ಸ್ಥಿರ ಲಗ್ನ. ಲಕ್ಷ್ಮೀ ಪೂಜೆಯನ್ನು ಸ್ಥಿರ ಲಗ್ನದಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಅದು ಲಭ್ಯವಿರುವ ಪ್ರಮುಖ ಮುಹೂರ್ತಗಳು ಹೀಗಿವೆ. 2026ನೇ ಇಸವಿಯಲ್ಲಿ 28ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುತ್ತೇವೆ. ಈ ದಿನದ ಪ್ರಮುಖ ವಿವರಗಳು. ಸಿಂಹ ಲಗ್ನ ಬೆಳಿಗ್ಗೆ 6 ಗಂಟೆ 23 ನಿಮಿಷದಿಂದ 7 ಗಂಟೆ 48 ನಿಮಿಷಗಳವರೆಗೆ ಇರುತ್ತದೆ. ವೃಶ್ಚಿಕ ಲಗ್ನ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ 2 ಗಂಟೆ 20 ನಿಮಿಷಗಳವರೆಗೆ ಇರುತ್ತದೆ. ಕುಂಭಲಗ್ನ ಸಂಜೆ 6 ಗಂಟೆ 16 ನಿಮಿಷದಿಂದ 7 ಗಂಟೆ 52 ನಿಮಿಷದವರೆಗೆ ಇರುತ್ತದೆ. ವೃಷಭ ಲಗ್ನ ಮಧ್ಯರಾತ್ರಿ 11 ಗಂಟೆ 10 ನಿಮಿಷದಿಂದ 1 ಗಂಟೆ 10 ನಿಮಿಷಗಳವರೆಗೆ ಇರುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ. ವರಮಹಾಲಕ್ಷ್ಮಿ ಎಂದರೆ ವರವನ್ನು ನೀಡುವ ಮಹಾಲಕ್ಷ್ಮಿ ಎಂದರ್ಥ. ಮುತ್ತೈದೆಯರು ತಮ್ಮ ಪತಿಯ ಆರೋಗ್ಯ, ಮಕ್ಕಳ ಸದ್ಗುಣ ಮತ್ತು ಕುಟುಂಬದ ಆರ್ಥಿಕ ಸಮೃದ್ಧಿಗಾಗಿ ಈ ದಿನ ಕಠಿಣ ಉಪವಾಸ ವ್ರತವನ್ನು ಆಚರಿಸುತ್ತೇವೆ. ಈ ಪೂಜೆಯನ್ನು ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಧನ, ಧಾನ್ಯ, ಧೈರ್ಯ, ಶೌರ್ಯ, ವಿದ್ಯಾ, ಕೀರ್ತಿ, ವಿಜಯ, ಸಂತಾನ ಆಶೀರ್ವಾದ ಸಿಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ರಾಖಿ ಮತ್ತು ಶ್ರಾವಣ ಪೌರ್ಣಿಮೆಯ ಕೆಲವೇ ದಿನಗಳ ಮುಂಚಿತವಾಗಿ ಈ ವ್ರತ ಬರುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಮಾಡಬಹುದು. ವರಮಹಾಲಕ್ಷ್ಮಿ ವ್ರತವನ್ನು ಸಂತಾನ, ಸಂಗಾತಿ, ಅದೃಷ್ಟವನ್ನು ಹೊಂದುವ ಆಸೆಯಿಂದ ಆಚರಣೆ ಮಾಡುತ್ತೇವೆ. ವರಲಕ್ಷ್ಮಿ ಪೂಜೆಯನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಪತಿ ಮತ್ತು ಇತರ ಕುಟುಂಬದ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಣೆ ಮಾಡುತ್ತೇವೆ. ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆ ಹಾಗೂ ಹಬ್ಬದ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಯ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಲಕ್ಷ್ಮೀ ಮುಖವಾಡ, ಕರ್ಪೂರ, ಧೂಪ, ಬತ್ತಿ, ತುಪ್ಪದ ಬತ್ತಿ, ದೀಪದ ಎಣ್ಣೆ, ತುಪ್ಪ, ಊದುಗಡ್ಡಿ, ಅಡಿಕೆ, ಗೆಜ್ಜೆ ವಸ್ತ್ರ, ಬಾಗಿನ ಸೆಟ್ಟು, ಚಿಲ್ಲರೆ ಕಾಸು, ಮಣೆ ಅಥವಾ ಸ್ಟ್ಯಾಂಡ್, ಡ್ರೈ ಫ್ರೂಟ್ಸ್, ಹಸಿರು ಕೆಂಪು ಬಳೆಗಳು, ಬ್ಲೌಸ್ ಪೀಸ್, ಅರಿಶಿಣದ ಕೊಂಬು, ಅಂಗುದಾರ, ಸಪ್ಪೆ ನೂಲು, ಬಿಳಿ ದಾರ, ಉಂಡೆ, ಅಚ್ಚು ಬೆಲ್ಲ, ಕೊಬ್ಬರಿ, ಕಡ್ಲೆ, ತೆಂಗಿನಕಾಯಿ, ತಾಮ್ರದ ಬಿಂದಿಗೆ, ಅಕ್ಕಿ, ದೀಪದ ಕಂಬಗಳು, ದೀಪಗಳು, ಸೀರೆ, ಬ್ಲೌಸ್ ಪೀಸ್, ತಾಲಿ, ಗೋಮತಿ ಚಕ್ರ 6, ಗುಲಗಂಜಿ 6, ಕಮಲದ ಬೀಜ 6, ಕವಡೆ 6, ಒಣಖರ್ಜೂರ 6, ಗೋಡಂಬಿ 6, ಬಾದಾಮಿ 6, ದ್ರಾಕ್ಷಿ 6, ಕೆಂಪು ಕಲ್ಲು ಸಕ್ಕರೆ, ಲಾವಂಚದ ಬೇರು, ಏಲಕ್ಕಿ 6, ಲವಂಗ 6, ಅಕ್ಷತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶ ಪ್ರತಿಷ್ಠಾಪನೆಗೆ ಕಳಸಕ್ಕೆ ಹಾಕಬೇಕಾದ ಸಾಮಗ್ರಿಗಳು: ಒಣಖರ್ಜೂರ 6, ಗೋಮತಿ ಚಕ್ರ 6, ಕಮಲದ ಬೀಜ 6, ಗುಲಗಂಜಿ 6, ಕವಡೆ 6, ಅರಿಶಿಣ ಕುಂಕುಮ, 1 ರೂಪಾಯಿ ಕಾಯಿನ್, ಲಕ್ಷ್ಮಿ ಕಾಯಿನ್, ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯ, 1 ಬಟ್ಲಡಿಕೆ, ಗೋಡಂಬಿ 6, ಬಾದಾಮಿ 6, ಒಣದ್ರಾಕ್ಷಿ 6, ಕೆಂಪು ಕಲ್ಲು ಸಕ್ಕರೆ,
ಲಾವಂಚದ ಬೇರು, ಅರಿಶಿಣ ಕೊಂಬು, ಅಕ್ಷತೆ, ಏಲಕ್ಕಿ, ಲವಂಗ, ಒಣಖರ್ಜೂರ. ಇದ್ಯಾವುದೂ ಸಿಗದಿದ್ದರೆ ಕಳಶಕ್ಕೆ ಅರಿಶಿಣ, ಕುಂಕುಮ, ₹1 ಕಾಯಿನ್, ಅಕ್ಷತೆಯನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಬಹುದು. ಯಾವ ವಸ್ತುಗಳು ನಿಮಗೆ ಹಾಕಲು ಸಾಧ್ಯವಾಗದಿದ್ದರೆ ಶಕ್ತಿ ಇಲ್ಲವಾದವರು ಅರಿಶಿಣ, ಕುಂಕುಮ, ₹1 ಕಾಯಿನ್, ಅಕ್ಷತೆಯನ್ನು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಬಹುದು. ಹಬ್ಬದ ದಿನ ಬೇಕಾಗಿರುವ ಸಾಮಗ್ರಿಗಳು: ಹಣ್ಣುಗಳು, ಸೇಬು, ದ್ರಾಕ್ಷಿ, ಮೋಸಂಬಿ, ಕಿತ್ತಳೆ, ದಾಳಿಂಬೆ, ಪೈನಾಪಲ್. ಹೂವು: ತುಳಸಿ ಹಾರ, ಗಣಗಲು ಹೂವು, ಕಮಲದ ಹೂವು, ವೀಳ್ಯದೆಲೆ, ಬಾಳೆ ಎಲೆ, ಮಾವಿನ ಎಲೆ, ಬಾಳೆಕಂಬ, ಸಗಣಿ, ಗರಿಕೆ, ಗೋಮೂತ್ರ. ಸಿಹಿ ತಿನಿಸುಗಳು: ರವೆ ಉಂಡೆ, ಕರ್ಜಿಕಾಯಿ, ಚಕ್ಕಲಿ, ಒಬ್ಬಟ್ಟು. ದೇವಿಗೆ ನೈವೇದ್ಯ: ಸಜ್ಜಿಗೆ, ಪಂಚಾಮೃತ. ಪಂಚಾಮೃತಕ್ಕೆ ಖರ್ಜೂರ, ತುಪ್ಪ, ಕಲ್ಲು ಸಕ್ಕರೆ, ಬಾಳೆಹಣ್ಣು, ಹಾಲು, ಸೇಬು, ಮೊಸರು ಹಾಕಿ ಪಂಚಾಮೃತವನ್ನು ತಯಾರಿಸಿಕೊಳ್ಳಿ. ದೇವಿಯ ಮುಂದೆ ಇಡುವಂತಹ ವಸ್ತುಗಳು: ಹಣ್ಣುಗಳು, ದುಡ್ಡು ತುಂಬಿಟ್ಟಿರುವ ತಟ್ಟೆ, ಬೆಲ್ಲದನ್ನ, ಬಾಗಿನ ತುಂಬಿರುವ ತಟ್ಟೆ, ಸಿಹಿ ತಿನಿಸುಗಳು, ಪಂಚಾಮೃತ, ಅರಿಶಿಣ, ಕುಂಕುಮ, ದೀಪಗಳು. ಹಬ್ಬ ಮುಗಿದ ನಂತರ ಮಾಡಬೇಕಾದ ಮುಖ್ಯ ಕೆಲಸಗಳು: ದೇವಿಗೆ ಇಟ್ಟಿರುವಂತಹ ಅಕ್ಕಿ, ಬೆಲ್ಲ, ಕೊಬ್ಬರಿಯಿಂದ ಸಿಹಿ ತಿನಿಸನ್ನು ಮಾಡಿಕೊಳ್ಳಿ. ಪೊಂಗಲನ್ನು ಮಾಡಿ ಮನೆ ಮಂದಿಯೆಲ್ಲ ತಿನ್ನಬಹುದು. ಕಳಶದ ನೀರನ್ನು ಹೂವಿನಿಂದ ಅದ್ದಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಳ್ಳಿ ಮರ ಅಥವಾ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ಯಾರೂ ತುಳಿಯದ ಜಾಗಕ್ಕೆ ಹಾಕಬೇಕು. ವರಮಹಾಲಕ್ಷ್ಮೀ ದೇವಿಯನ್ನು 3 ದಿನ 5 ದಿನ ಇಟ್ಟುಕೊಳ್ಳಬಹುದು. ಆದರೆ ಪ್ರತಿದಿನ ಸ್ನಾನ ಮಾಡಿ ದೇವಿಗೆ ಹೊಸದಾಗಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ದೇವಿ ಇಟ್ಟಿರುವ ಜಾಗವನ್ನು ಪೊರಕೆಯಿಂದ ಗುಡಿಸಬಾರದು. ಒಂದು ಬಟ್ಟೆಯನ್ನು ಬಳಸಿ ಸ್ವಚ್ಛ ಮಾಡಿಕೊಳ್ಳಬೇಕು. ಕಳಶವನ್ನು ಎತ್ತುವ ಮೊದಲು ಅದನ್ನು ಹಿಂದಿನ ದಿನ ಜರುಗಿಸಿ ನಂತರ ತೆಗೆಯಬೇಕು. ಹಬ್ಬದ ದಿನ ದೇವಿಗೆ ರಾತ್ರಿ ಮಲಗುವ ಮುನ್ನ ಕೆಂಪಾರತಿಯನ್ನು ಮಾಡಬೇಕು. ದೇವಿಗೆ ಉಡಿಸಿದ ಸೀರೆ ಮತ್ತು ಬ್ಲೌಸ್ ಪೀಸನ್ನು ನೀವೇ ಧರಿಸಬೇಕು. ವರಮಹಾಲಕ್ಷ್ಮಿ ವ್ರತವನ್ನು 28ನೇ ತಾರೀಕು ಆಗಸ್ಟ್ 2026ರಂದು ಆಚರಣೆ ಮಾಡುತ್ತೇವೆ. ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತವಾದ 4:36 ದಿಂದ 5:22 ಬಹಳ ವಿಶೇಷವಾದ ಮುಹೂರ್ತವಿದೆ. ಈ ಸಮಯದಲ್ಲಿ ಸ್ನಾನವನ್ನು ಮಾಡಿ ಪೂಜೆಯ ಸಿದ್ಧತೆಗೆ ಉತ್ತಮವಾದ ಸಮಯವಾಗಿದೆ. ಲಕ್ಷ್ಮೀದೇವಿಯನ್ನು ಕೂರಿಸಲು 6:15 ದಿಂದ 7:30 ನಂತರವೂ ತುಂಬ ಒಳ್ಳೆಯವಾದ ಸಮಯ ಕೂಡಿಬಂದಿದೆ. ಲಕ್ಷ್ಮೀದೇವಿಯನ್ನು ಕದಲಿಸುವ ಉದ್ವಾಸನೆ ಮಾಡುವ ಸಮಯವೆಂದರೆ 28ನೇ ತಾರೀಕು ಸಂಜೆ 6 ಗಂಟೆಯಿಂದ 7:30 ಒಳ್ಳೆಯ ಸಮಯ ಕೂಡಿಬಂದಿದೆ. ಪೂಜೆ ಮುಗಿದ ನಂತರ 29ನೇ ತಾರೀಕು ಬೆಳಿಗ್ಗೆ 6:15 ದಿಂದ 8:30 ಒಳಗೆ ತೆಗೆಯುವಾಗ ಮೊದಲು ದೇವಿಗೆ ಉದ್ವಾಸನೆ ಹೇಳಿ ನಂತರ ಆಭರಣ, ಸೀರೆ, ಮುಖವಾಡ ತೆಗೆದು ಕಳಶವನ್ನು ಗೌರವದಿಂದ ಸ್ಥಳಾಂತರಿಸಬೇಕು. ವರಮಹಾಲಕ್ಷ್ಮೀ ದೇವಿಯನ್ನು ಪುನರಾಗಮನಚ ಎಂದು ಪ್ರಾರ್ಥಿಸಿ ಮುಂದಿನ ವರ್ಷ ಮತ್ತೆ ಬರುವಂತೆ ವರಲಕ್ಷ್ಮೀ ದೇವಿಯನ್ನು ವಿನಂತಿಸುವುದು. ವರಲಕ್ಷ್ಮೀ ದೇವಿಯಲ್ಲಿ ಬೇಡಿಕೊಂಡು ವಿಸರ್ಜನೆ ಮಾಡಿ. ವರಮಹಾಲಕ್ಷ್ಮಿ ವ್ರತದ ದಿನ ಉಪವಾಸವನ್ನು ಎಲ್ಲಿಂದ ಎಲ್ಲಿಯವರೆಗೂ ಮಾಡಬೇಕು ಎಂದರೆ, ವರಮಹಾಲಕ್ಷ್ಮಿ ವ್ರತದಲ್ಲಿ ಉಪವಾಸ ಕಡ್ಡಾಯವಲ್ಲ. ಆದರೆ ಉಪವಾಸ ಮಾಡುವವರು ಸಾಮಾನ್ಯವಾಗಿ ಈ ಕ್ರಮಗಳನ್ನು ಅನುಸರಿಸಬೇಕು. ಬೆಳಿಗ್ಗೆ ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಿ ಪೂಜೆ ಮುಗಿಯುವವರೆಗೆ ಉಪವಾಸ ಅಥವಾ ಫಲಾಹಾರದಲ್ಲಿರುವುದು. ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಿದ ನಂತರ ದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಸಂಜೆ ವ್ರತಕಥೆ, ಆರತಿ, ದೀಪಾರಾಧನೆಯ ನಂತರ ಉಪವಾಸ ಮುಗಿಸಿ ಊಟವನ್ನು ಮಾಡುತ್ತೇವೆ. ಉಪವಾಸದ ಅವಧಿಗಿಂತ ಭಕ್ತಿ, ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯೇ ಮಹಾಲಕ್ಷ್ಮೀ ದೇವಿಗೆ ಹೆಚ್ಚು ಪ್ರಿಯ. ವರಮಹಾಲಕ್ಷ್ಮಿ ವ್ರತದ ಮುಖ್ಯ ನಿಯಮಗಳು: ಕಳಶ ಸ್ಥಾಪನೆ. ತಾಮ್ರ ಅಥವಾ ಬೆಳ್ಳಿ ಕಳಶಕ್ಕೆ ಅಕ್ಕಿ, ನಾಣ್ಯ, ಅಡಿಕೆ ಇಟ್ಟು ಮೇಲೆ ತೆಂಗಿನಕಾಯಿ ಹಾಗೂ ಲಕ್ಷ್ಮಿಯ ಮುಖವನ್ನಿಟ್ಟು ಅಲಂಕರಿಸಿಕೊಳ್ಳಬೇಕು. ರಕ್ಷಾ ಸ್ತೋತ್ರ, ದೋರ. ಪೂಜೆಯ ಸಮಯದಲ್ಲಿ 9 ಗಂಟುಗಳಿರುವ ಹಳದಿ ದಾರವನ್ನು ಪೂಜಿಸಿ ಬಲಗೈಗೆ ಕಟ್ಟಿಕೊಳ್ಳಬೇಕು. ಮುತ್ತೈದೆಯರ ಪೂಜೆ. ಪೂಜೆಯ ನಂತರ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ತಾಂಬೂಲ ಹಾಗೂ ಪ್ರಸಾದವನ್ನು ನೀಡಿ ಆಶೀರ್ವಾದ ಪಡೆದುಕೊಳ್ಳಬೇಕು. ಪೂಜೆ ದಿನದ ಪೂಜಾ ಸಿದ್ಧತೆಗಳು: ಮನೆಯನ್ನು ಶುದ್ಧೀಕರಣ ಮಾಡಿಕೊಂಡಿರಬೇಕು. ಹಬ್ಬದ ದಿನದಂದು ಮುಂಜಾನೆ ಸ್ನಾನ ಮಾಡಿ ಮನೆ ಮತ್ತು ಪೂಜಾ ಮಂಟಪವನ್ನು ರಂಗೋಲಿ ಮತ್ತು ಮಾವಿನ ತಳಿರುಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು.
ಪ್ರತಿಮೆ ಅಲಂಕಾರ. ಕಳಶದ ಮೇಲಿರುವ ತೆಂಗಿನಕಾಯಿಗೆ ಅರಿಶಿನದಿಂದ ಮುಖ, ಕಣ್ಣುಗಳನ್ನು ಬರೆದು ಅಥವಾ ಲಕ್ಷ್ಮೀದೇವಿಯ ಮುಖವಾಡವನ್ನು ಇಟ್ಟು ಒಡವೆ ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ವರಮಹಾಲಕ್ಷ್ಮಿ ಪೂಜಾ ವಿಧಾನ. ಪ್ರಥಮವಾಗಿ ಗಣೇಶನ ಪೂಜೆ. ಮೊದಲು ವಿಘ್ನ ನಿವಾರಕ ಗಣೇಶನಿಗೆ ಗಂಧ, ಅಕ್ಷತೆ, ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ ವಿಘ್ನೇಶ್ವರನಲ್ಲಿ ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದಿರಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ನಂತರ ಲಕ್ಷ್ಮಿ ಆಹ್ವಾನ ಮಾಡಿಕೊಳ್ಳಬೇಕು. ಕಳಶದಲ್ಲಿ ವರಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನ ಮಾಡಿ ಸ್ತೋತ್ರಗಳನ್ನು ಜಪಿಸಿ ಅಷ್ಟೋತ್ತರ ಹಾಗೂ ಮಂತ್ರಗಳನ್ನು ಪಠನೆ ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಪಠಿಸುತ್ತಾ ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸಿ ನೈವೇದ್ಯ. ದೇವಿಗೆ ವಿವಿಧ ಸಿಹಿ ಪದಾರ್ಥಗಳು, ಹೋಳಿಗೆ, ಕಡುಬು, ಪಾಯಸ ಹಾಗೂ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ. ಇವುಗಳನ್ನು ಸಮರ್ಪಣೆ ಮಾಡಲು ಸಾಧ್ಯವಾಗದಿದ್ದರೆ ಹಾಲು, ಹಣ್ಣು, ಸಿಹಿ ತಿಂಡಿಯನ್ನು ಸಮರ್ಪಣೆ ಮಾಡಿ. ದಕ್ಷಿಣೆ. ಪೂಜೆ ಮುಗಿದ ನಂತರ ದೇವಿಗೆ ಪೂಜಿಸಿದ ಹಳದಿ ದಾರವನ್ನು ದ್ವಾರ ಬಲಗೈಗೆ ಕಟ್ಟಿಕೊಳ್ಳಿ. ಆರತಿ ಹಾಗೂ ಪ್ರಾರ್ಥನೆ. ಮಂಗಳಾರತಿಯನ್ನು ಬೆಳಗಿ ದೇವಿಗೆ ನಮಸ್ಕರಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ವ್ರತಕಥೆಯ ಹಿನ್ನೆಲೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಜಗನ್ಮಾತೆಯಾದ ಪಾರ್ವತೀ ದೇವಿಯು ಪರಶಿವನನ್ನು ಕುರಿತು, ಸ್ವಾಮಿ, ಭೂಲೋಕದ ಸ್ತ್ರೀಯರು ತಮ್ಮ ಪತಿ ಮಕ್ಕಳೊಂದಿಗೆ ಸುಖ ಸಂತೋಷದಿಂದ ಬಾಳಲು ಮತ್ತು ಸಕಲ ದಾರಿದ್ರ್ಯಗಳಿಂದ ಮುಕ್ತಿ ಪಡೆಯಲು ಆಚರಿಸಬೇಕಾದ ಅತ್ಯುತ್ತಮ ವ್ರತ ಯಾವುದು ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಶಿವನು, ದೇವಿ, ಸ್ತ್ರೀಯರಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವ ವರಮಹಾಲಕ್ಷ್ಮಿ ವ್ರತ ಎಂಬ ಪರಮ ಪವಿತ್ರವಾದ ವ್ರತವೊಂದಿದೆ. ಇದನ್ನು ಶ್ರಾವಣ ಮಾಸದ ಪೂರ್ಣಿಮೆಯ ಮುಂಚೆ ಬರುವ ಶುಕ್ರವಾರದಂದು ಆಚರಣೆ ಮಾಡಬೇಕು ಎಂದು ಹೇಳಿ ಅದರ ಹಿಂದಿನ ಕಥೆಯನ್ನು ವಿವರಿಸುತ್ತಾರೆ. ಚಾರುಮತಿಯ ಕಥೆ ಇದು. ಪುರಾತನ ಕಾಲದಲ್ಲಿ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಸದ್ಗುಣವಂತ, ಪತಿವ್ರತೆ ಮತ್ತು ದೈವಭಕ್ತೆಯಾದ ಮಹಿಳೆಯೊಬ್ಬಳು ವಾಸಿಸುತ್ತಿದ್ದಳು. ಅವಳು ಪ್ರತಿದಿನ ಮುಂಜಾನೆ ಬೇಗ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಅತ್ತೆ ಮಾವನನ್ನು ಹೆತ್ತ ತಂದೆ ತಾಯಿಯಂತೆ ಹಾಗೂ ಪತಿಯನ್ನು ದೇವರಂತೆ ಪೂಜಿಸುತ್ತಾ ಆದರ್ಶ ಗೃಹಿಣಿಯಾಗಿ ಬಾಳುತ್ತಿದ್ದಳು. ಚಾರುಮತಿಯ ಈ ಅಪ್ರತಿಮ ಪತಿಭಕ್ತಿ ಮತ್ತು ಸದ್ಗುಣಗಳನ್ನು ಕಂಡು ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಚಾರುಮತಿಯ ಸ್ವಪ್ನದಲ್ಲಿ ಬಂದ ಮಹಾಲಕ್ಷ್ಮೀ ದೇವಿ. ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ಪ್ರತ್ಯಕ್ಷಳಾಗಿ, ಮಗಳೇ ಚಾರುಮತಿ, ನಾನು ನಿನ್ನ ಭಕ್ತಿ ಮತ್ತು ಸದ್ಗುಣಗಳಿಗೆ ಮೆಚ್ಚಿದ್ದೇನೆ. ಚಾರುಮತಿ, ಶ್ರಾವಣ ಮಾಸದ ಶುಕ್ರವಾರ ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಭಕ್ತಿಯಿಂದ ಪೂಜಿಸು. ಈ ವ್ರತವನ್ನು ಆಚರಿಸಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಸಕಲ ಸೌಭಾಗ್ಯ, ಐಶ್ವರ್ಯ, ಆರೋಗ್ಯ ಮತ್ತು ಸಂತೋಷ ಲಭಿಸುತ್ತದೆ ಎಂದು ಹೇಳಿ ಮಾಯವಾದರು. ಮರುದಿನ ಚಾರುಮತಿ ತನ್ನ ಕನಸಿನ ವಿಷಯವನ್ನು ಕುಟುಂಬದವರಿಗೂ ಹಾಗೂ ಊರಿನ ಮಹಿಳೆಯರಿಗೆ ತಿಳಿಸಿದಳು. ಎಲ್ಲರೂ ಸಂತೋಷದಿಂದ ವ್ರತಕ್ಕೆ ಸಿದ್ಧತೆ ಮಾಡಿಕೊಂಡರು. ಶ್ರಾವಣ ಶುಕ್ರವಾರದಂದು ಮನೆಯನ್ನು ಶುಚಿಗೊಳಿಸಿ ಕಳಶ ಸ್ಥಾಪನೆ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರು. ಪೂಜೆ ಮುಗಿದ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಬೆಳಗಿ ವ್ರತಕಥೆಯನ್ನು ಶ್ರದ್ಧೆಯಿಂದ ಕೇಳಿದರು. ದೇವಿಯ ಕೃಪೆಯಿಂದ ಚಾರುಮತಿ ಹಾಗೂ ವ್ರತ ಆಚರಿಸಿದ ಎಲ್ಲ ಮಹಿಳೆಯರ ಮನೆಗಳಲ್ಲಿ ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಸೌಭಾಗ್ಯ ಹೆಚ್ಚಾಯಿತು. ಅವರ ಜೀವನ ಸುಖ ಸಮೃದ್ಧಿಯಿಂದ ತುಂಬಿತು. ಈ ದಿನದಿಂದಲೇ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಸಂಪ್ರದಾಯವಾಗಿ ಮುಂದುವರಿಯಿತು. ವರಮಹಾಲಕ್ಷ್ಮಿ ವ್ರತದ ಮಹತ್ವವೆಂದರೆ ಈ ದಿನದಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ದಾಂಪತ್ಯ ಜೀವನದಲ್ಲಿ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಧನ, ಧಾನ್ಯ ಹಾಗೂ ಐಶ್ವರ್ಯ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ವ್ರತವನ್ನು ಆಚರಣೆ ಮಾಡುತ್ತೇವೆ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತವೆ. ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆಯ ನಂತರ ಪೂಜೆ ಮುಗಿದ ಬಳಿಕ ಮಹಿಳೆಯರು ಒಬ್ಬರಿಗೊಬ್ಬರು ಹಳದಿ ಕುಂಕುಮವನ್ನು ನೀಡಿ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿಕೊಳ್ಳುವುದು ಸಂಪ್ರದಾಯವಾಗಿದೆ. ವರಮಹಾಲಕ್ಷ್ಮಿ ವ್ರತವು ಕೇವಲ ಧನ ಸಂಪತ್ತಿಗಾಗಿ ಮಾತ್ರವಲ್ಲ, ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಸೌಭಾಗ್ಯ ಮತ್ತು ಧಾರ್ಮಿಕ ಜೀವನಕ್ಕಾಗಿ ಆಚರಿಸುವ ಅತ್ಯಂತ ಪವಿತ್ರ ವ್ರತವಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ಸಂಕಲ್ಪದಿಂದ ಈ ವ್ರತವನ್ನು ಆಚರಿಸಿದರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ.
ವರಮಹಾಲಕ್ಷ್ಮಿ ವ್ರತದ ಪೂಜೆಯ ನಂತರ ಮುತ್ತೈದೆಯರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ವರಮಹಾಲಕ್ಷ್ಮಿ ವ್ರತವು ಯಾವ ದಿನ ಬಂದಿದೆ, ಯಾವಾಗ ಆಚರಣೆ ಮಾಡಬೇಕು, ವರಮಹಾಲಕ್ಷ್ಮಿ ಪೂಜೆ ಮಾಡಲು ಶುಭ ಮುಹೂರ್ತಗಳು ಯಾವುವು, ವರಮಹಾಲಕ್ಷ್ಮಿ ಪೂಜಾ ಸರಳ ಪೂಜಾ ವಿಧಾನ ಹೇಗೆ, ವರಮಹಾಲಕ್ಷ್ಮಿ ಪೂಜಾ ವಿಸರ್ಜನೆಯ ಸಮಯವೇನು, ವರಮಹಾಲಕ್ಷ್ಮಿ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.